ಎಸ್ ಬಾಗಲಕೋಟೆ ಮತ್ತು ದಾವಣಗೆರೆ ಉಪ ಚುನಾವಣೆ ಸಮರ ಇವತ್ತು ಕೊನೆಯ ಹಂತದಲ್ಲಿ ಮತದಾನ ನಡೀತಾ ಇರುವುದು. ಏನೋ ಬಾಗಲಕೋಟೆಯಲ್ಲಿ ಮತದಾನ ನಕಲಿ ಮತದಾನ ನಡೀತಾ ಇದೆಯಾ ಅನ್ನೋದು ಕೂಡ ಸ್ವಲ್ಪ ಕಂಡು ಬರ್ತಾ ಇದೆ ಅಂತ ಇದೆ. ಯಾಕಂದ್ರೆ ತಂದೆ ಹೆಸರಿನಲ್ಲಿ ಮತದಾನ ಮಾಡ್ತಾ ಇದ್ದಾನ ಮಗ ಅಂತ ಹೇಳ್ಬಿಟ್ಟು ಈಗ ಸ್ವಲ್ಪ ಅಧಿಕಾರಿಗಳು ಗೊಂದಲಕ್ಕೆ ಕೀಡಾಗಿರುವಂತದ್ದು. ಯಾಕೆಂದ್ರೆ ಈ ಸ್ವಲ್ಪ ಎಲ್ಲೋ ಒಂದು ಕಡೆ ಹೆಚ್ಚು ಕಮ್ಮಿ ಆಗಿದೆಯಾ ಅಥವಾ ತೊಂದರೆ ಆಗಿದೆಯಾ ಅಥವಾ ನಿಜವಾಗ್ಲೂ ಬೇಕಂತಾನೆ ಮಾಡ್ತಾ ಇದ್ದಾರ ಮತದಾನ ಅನ್ನೋದನ್ನು ಕೂಡ ಬಾಗಲಕೋಟೆಯಿಂದ VMTV ಕರ್ನಾಟಕದ ಮುಖಾಂತರ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀಡ್ತಾ ಇದೀವಿ. ಏನು ಮತದಾನ ನಡೀತಾ ಇತ್ತು ಬೆಳಗ್ಗೆಯಿಂದ. ಸೊ ಇಲ್ಲಿವರೆಗೂ ಮತದಾನ ನಡೆಯುವ ಸಂದರ್ಭದಲ್ಲಿ ಏನು ತಂದೆಯ ಹೆಸರಿನಲ್ಲಿ ಮಗ ಮತದಾನ ಮಾಡ್ತಾ ಇದ್ದಾನೆ ಅನ್ನುವ ವಿಷಯ ತಿಳಿದಂತೆ ನೋಡಿದಾಗ ಅವಾಗ ಅಧಿಕಾರಿಗಳು ಸ್ವಲ್ಪ ಗಮನ ಹರಿಸಿ ನೋಡಿದಾಗ ಎಲ್ಲೋ ಒಂದು ಕಡೆ ತಾಂತ್ರಿಕ ದೋಷ ಕುಂದು ಕೊರತೆ ಆಗ್ತಾ ಇದೆ ಅನ್ನೋದು ಕಂಡು ಬಂದಾಗ ಅಲ್ಲಿ ಇಲ್ಲ ಸ್ವಲ್ಪ ಎಡುತ್ತಾ ಇದ್ದಾರ ಅನ್ನೋದನ್ನು ಕಂಡು ಬರ್ತಾ ಇದೆ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಈ ರೀತಿ ನಕಲಿ ಮತದಾನಗಳನ್ನ ನಡೆಸಬಾರ್ದು ಅನ್ನೋದನ್ನು ಕೂಡ ಏನು ಹೋರಾಟ ಮಾಡ್ತಾ ಇದ್ರು ರಾಹುಲ್ ಗಾಂಧಿ ಅವರು. ಸೊ ಅಲ್ಲಿ ಕೂಡ ನಡೀತಾ ಇದೆ. ಈಗಾಗಲೇ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿನೂ ಕೂಡ ಸುಮಾರು 14,868 ಮತದಾನಗಳು ಕೂಡ ನಡೀತಾ ಇದೆ. ತಾವುಗಳು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಆ ತಂದೆ ಮಗನ ವೋಟರ್ ಐಡಿಯಲ್ಲಿ ಸ್ವಲ್ಪ ಗೊಂದಲಕ್ಕೀಡಾದಾಗ ಸ್ವಲ್ಪ ಅಲ್ಲಿ ವಾತಾವರಣ ಹಾಳಾಗೆ ಆಗುತ್ತೆ. ಹಾಗಾಗಿ ಬಾಗಲಕೋಟೆ ಉಪ ಚುನಾವಣೆಯಲ್ಲಿ ಸಮರದಲ್ಲಿ ಈ ರೀತಿಯಾಗಿ ನಡೀತಾ ಇದ್ದು ಗೊತ್ತಿಲ್ಲ, ಸ್ವಲ್ಪ ಗೊಂದಲಕ್ಕೆ ಒಳಗಾದ ಚುನಾವಣಾ ಅಧಿಕಾರಿಗಳು. ಸೊ ಹಾಗಾಗಿ ಏನ್ ನಡೀತಾ ಇದೆ ಅನ್ನೋದು ಕೂಡ ಸ್ವಲ್ಪ ಹೊತ್ತಿನಲ್ಲಿ ಅದನ್ನ ಸರಿಪಡಿಸಿಕೊಂಡು ಯಾವುದೇ ಒಂದು ಗೊಂದಲಕ್ಕೆ ಆಗಲಾರ್ದನೆ ಸ್ವಲ್ಪ ಬೇರೆದವರಿಗೆ ಅಥವಾ ವಿರೋಧ ಪಕ್ಷ ನಾಯಕರು ಅಥವಾ ಬೇರೆ ಬೇರೆ ನಡೀತಾ ಇದೆ ಸ್ವಲ್ಪ ಗೊಂದಲಗಳು ಉಂಟಾಗುತ್ತೆ. ಹಾಗಾಗಿ ಆ ಮತದಾನ ಎಷ್ಟು ಮುಖ್ಯನೋ ಅನ್ನೋದನ್ನು ಕೂಡ ಇಲ್ಲಿ ಸಾಬೀತುಪಡಿಸುವಂತದ್ದು ಅಧಿಕಾರಿಗಳು. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಗೊಂದಲ ಆಗೋದಕ್ಕೆ ಬಿಡ್ಲೇ ಇಲ್ಲ ಅನ್ನುವ ವಿಚಾರವನ್ನು ಕೂಡ ನಾವು VMTV ಕರ್ನಾಟಕದ ಮುಖಾಂತರ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೂಡ ನಾವು ನೀಡ್ತಾ ಇದೀವಿ ಅಂತ ಕೂಡ ತಿಳಿಸ್ತಾ ಇದ್ದೀವಿ. ಯಾಕೆಂದ್ರೆ ಈ ರೀತಿಯಾಗಿ ಘಟನೆಗಳು ಸಾಮಾನ್ಯವಾಗಿ ನಡೀತಾ ಇರುತ್ತೆ. ಆದ್ರೆ ಅಧಿಕಾರಿಗಳು ಸರಿಪಡಿಸ್ಬಿಟ್ರ ಅನ್ನೋದು ಕೂಡ, ಯಾಕಂದ್ರೆ ಈ ರೀತಿ ಘಟನೆಗಳು ಆಗಬಾರ್ದು ಆದ್ರೆ ತೊಂದರೆ ಆಗುತ್ತೆ ಅನ್ನೋದು ಕೂಡ ಎಲ್ಲೋ ಒಂದು ಕಡೆ ಕಾಡ್ತಾ ಇತ್ತು. ಹಾಗಾಗಿ ಈಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನ ಬಗೆಹರಿಸಿರುವಂತದ್ದು. ಆದ್ರೆ ಆ ನಕಲಿ ಮತದಾನ ಅಲ್ಲ, ಆದ್ರೆ ತಂದೆ ಹೆಸರಿನ ಮೇಲೆ ಮತದಾನ ನಡೀತಾ ಇತ್ತು. ಹಾಗಾಗಿ ಅಧಿಕಾರಿಗಳ ಗಮನಕ್ಕೆ ಬಂದಾಗ ಅದನ್ನ ಸ್ವಲ್ಪ ಮಟ್ಟದಲ್ಲಿ ಕ್ಲಿಯರ್ ಮಾಡಿರುವಂತ ವಿಷಯ ಕೂಡ VMTV ಕರ್ನಾಟಕದ ಮುಖಾಂತರ ನಾವು ಬಿಗ್ ಎಕ್ಸ್ಕ್ಲೂಸಿವ್ ಆಗಿ ನೀಡ್ತಾ ಬರ್ತಾ ಇದ್ದೀವಿ.